ನಮಸ್ಕಾರ ಸ್ನೇಹಿತರೆ, ಮಿಷನ್ ಕನ್ನಡ ಕಸ್ತೂರಿ. ಸೊ ಈ ಕಾರ್ಯಕ್ರಮದ 5ನೇ ಅಧ್ಯಾಯ. ಸೊ ದಿಸ್ ಈಸ್ ದಿ 5th ಕ್ಲಾಸ್ ಫಾರ್ ಮಿಷನ್ ಕನ್ನಡ ಕಸ್ತೂರಿ. ಈ ಮಿಷನ್ ಕನ್ನಡ ಕಸ್ತೂರಿಯಲ್ಲಿ ನಾವು ಏನು ಮಾಡಬೇಕಂತ ಹೊರಟಿದ್ದೀವಿ. ಸೊ ಗ್ರೂಪ್ ಸಿ ಮತ್ತು PSI ಅಥವಾ ESI ಯಾವುದೇ ಪರೀಕ್ಷೆಗಳು ಬರಲಿ, ಕರ್ನಾಟಕದ ಲೋಕಸೇವಾ ಆಯೋಗದಿಂದ ಆದರೂ ಅಥವಾ KA ದಿಂದ. ಈಗ KA ಸಾಕಷ್ಟು ನೋಟಿಫಿಕೇಶನ್ಗಳನ್ನು ಬಿಟ್ಟಿದ್ದಾರೆ. ಸೊ ಹಾಗಂದರೆ ಏನಾಯಿತು ಅರ್ಥ? ಸೊ ಒಂದೊಂದಾಗೆ ಒಂದೊಂದು ಹೊಸ ನೋಟಿಫಿಕೇಶನ್ಸ್ಗಳು ಬರ್ತಾ ಶುರು ಆಗುತ್ತೆ. ಸೊ ನಾವು ನೋಟಿಫಿಕೇಶನ್ ಬಂದಾದ ಮೇಲೆ ಪ್ರಿಪ್ರೇಷನ್ ಮಾಡೋ ಬದಲು ಈಗಲಿಂದನೇ ಪ್ರಿಪ್ರೇಷನನ್ನು ಶುರು ಮಾಡಬೇಕು. ಸೊ ಆದ ಕಾರಣ ನಾವು ಈ ಗ್ರೂಪ್ ಸಿ ಮತ್ತು PSI ಕನ್ನಡ ಮೀಡಿಯಮಲ್ಲಿ ಕಂಪ್ಲೀಟಾಗಿ ಕನ್ನಡದಲ್ಲೇ ಕ್ಲಾಸಸ್ಗಳಾಗಲಿ, ನೋಟ್ಸ್ಗಳಾಗಲಿ, ಓಕೆ, ಟೆಸ್ಟ್ ಸೀರೀಸ್ಗಳಾಗಲಿ ಎಲ್ಲವನ್ನೂ ಕನ್ನಡದಲ್ಲೇ ಮಾಡಬೇಕು ಅಂತ ನಾವು ನಿರ್ಧರಿಸಿದ್ದೇವೆ. ಅದಲ್ಲದೆ ಇಂಗ್ಲೀಷ್ ಮೀಡಿಯಮ್ಗೆ ಸಪ್ರೇಟಾಗಿ ಬ್ಯಾಚ್ಗಳಿರುತ್ತೆ. ಸೊ ಕನ್ನಡ ಮೀಡಿಯಂ ಬ್ಯಾಚ್ ಸಪ್ರೇಟ್, ಇಂಗ್ಲೀಷ್ ಮೀಡಿಯಂ ಬ್ಯಾಚ್ ಸಪ್ರೇಟ್. ಸೊ ಬೈಲಿಂಗ್ವಲ್ ಅಂತ ಅನ್ನೋದು ಕಾನ್ಸೆಪ್ಟ್ ಏನಿದೆ ಅದನ್ನು ನಾವು ಭಾಳ ಜನ ಕನ್ನಡ ಮೀಡಿಯಂ ಅವರು ಸೊ ಕನ್ನಡದಲ್ಲಿ ಬೇಕು ಅನ್ನೋದಕ್ಕೋಸ್ಕರ ನಾವು ಕನ್ನಡದಲ್ಲೇ ಶುರು ಮಾಡ್ತಾ ಇದ್ದೀವಿ. ಸೊ ಈಗೆಲ್ಲ ನೀವು ಕ್ಲಾಸಸ್ಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಈ ಒಂದು ವಾರದಲ್ಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಾವು ಫಸ್ಟು ಬೇಸಿಕ್ಸ್ ಏನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಪ್ರಿಪ್ರೇಷನ್ ಅಂದ ತಕ್ಷಣ ಸುಮ್ಮನೆ ಕ್ಲಾಸಿಗೆ ಬಂದು ಬುಕ್ಸ್ ತೊಗೊಂಡೆ, ನೋಟ್ಸ್ ತೊಗೊಂಡೆ, ಓದಿದೆ ಅಂತಂದರೆ ಅದು ಪಾಸ್ ಆಗೋ ರೀತಿ ಅಲ್ಲ. ಕಾಂಪಿಟೇಟಿವ್ನೆಸ್ಸು ಪ್ರತಿದಿನಕ್ಕೆ ಕಾಂಪಿಟೇಟಿವ್ನೆಸ್ಸು ಇನ್ನೂ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಯಾಕೆ? ಸುಮಾರಷ್ಟು ಟ್ಯಾಲೆಂಟೆಡ್ ಪೀಪಲ್ಸ್ಗಳು ಮಾರ್ಕೆಟಲ್ಲಿ ಬರ್ತಾ ಇದ್ದಾರೆ. ಸುಮಾರಷ್ಟು ಕಷ್ಟಪಟ್ಟು ಅಂದರೆ ಭಾಳ ವರ್ಷದಿಂದ ಓದ್ತಾ ತನ್ನದೇ ಆದ ಒಂದು ಸ್ಟ್ರಾಟಜಿಯನ್ನು ರೂಪಿಸ್ಕೊಂಡಿರ್ತಾರೆ. ಸೊ ಅಂಥವರು ಮಾರ್ಕೆಟಲ್ಲಿದ್ದಾರೆ. ಸೊ ಅವರೆಲ್ಲರ ನಡುವೆ ನಾನು ಕಾಂಪಿಟೇಷನ್ ಮಾಡಬೇಕು ಅಂದರೆ ನಾನು ಚುರುಕಾಗಿರಬೇಕಾಗತ್ತೆ. ಆ ಚುರುಕುತನವನ್ನು ತಗೊಳ್ಳೋದು ಹೇಗೆ? ಶುರುದಿಂದಲೇ ಅಂದರೆ ಬಿಗಿನಿಂಗಿಂದಲೇ ನಾನು ಚುರುಕುತನವನ್ನು ಹೇಗೆ ಶುರು ಮಾಡೋದು, ಹೇಗೆ ತೊಗೊಳ್ಳೋದು, ಅದನ್ನು ಹೇಗೆ ಕ್ಯಾಪ್ಚರ್ ಮಾಡೋದು. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನಾನು ಎಕ್ಸೆಲ್ ಆಗಬೇಕು, ಮೊದಲನೇ ಅಟೆಂಪ್ಟಲ್ಲೇ ನಾನು ಎಕ್ಸೆಲ್ ಆಗಬೇಕು, ಅಥವಾ ನಾನು ಒಂದೇ ವರ್ಷದಲ್ಲಿ ಪಾಸ್ ಆಗಬೇಕು ಅಂದರೆ ನಾನು ಯಾವ ಸ್ಟ್ರಾಟಜಿಯನ್ನು ಅಳವಡಿಸಿಕೊಳ್ಳಬೇಕು. ಈಗ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಸ್ಟ್ರಾಟಜೀಸ್ಗಳನ್ನು ಅವರು ಹೇಳ್ತಾ ಬರ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಇವತ್ತು ನಾವು ಸಂವಿಧಾನದಲ್ಲಿ ಯಾವ ಸ್ಟ್ರಾಟಜಿಯನ್ನು ಅಳವಡಿಸಿಕೊಳ್ಳಬೇಕು, ಸೊ ದಟ್ ನಾವು ಪರೀಕ್ಷೆಗಳಲ್ಲಿ ಯಾವೇ ಪ್ರಶ್ನೆಗಳನ್ನು ಬಂದರೂ ಆ ಪ್ರಶ್ನೆಗಳನ್ನು ಎದುರಿಸುವ ಶಕ್ತಿಯನ್ನು ಇಟ್ಕೋಬೇಕಾಗುತ್ತೆ. ಸೊ ಅದನ್ನು ಪಡೆದುಕೊಳ್ಳೋದು ಹೇಗೆ, ಪ್ರಶ್ನೆಯನ್ನು ಎದುರಿಸುವ ಶಕ್ತಿಯನ್ನು ಇಟ್ಕೊಳ್ಳೋದು ಹೇಗೆ, ಅದನ್ನು ಗ್ರಾಸ್ಪ್ ಮಾಡೋದು ಹೇಗೆ, ಸೊ ಅದನ್ನು ಇವತ್ತು ನೋಡೋಣ. ಓಕೆ, ಸೊ ಎಲ್ಲದದ್ದು ಒಂದೊಂದು ಅಪ್ರೋಚ್ ಇರುತ್ತೆ. ಸೊ ಹಾಗಾಗಿ ನನ್ನದು ಅದೇ ಆದ ಒಂದು ಅಪ್ರೋಚ್. ಯಾವುದೇ ಒಂದು ಪರೀಕ್ಷೆ ಆಗಲಿ, ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ, ಅದನ್ನು ಓದುವ ಮುಂಚೆ ನಾವು ಅದಕ್ಕೆ ಒಂದು ಅಪ್ರೋಚನ್ನು ಇಟ್ಕೋಬೇಕಾಗತ್ತೆ. ಸೊ ಫಸ್ಟ್ ನಾವು ಏನು ಮಾಡಬೇಕು, ಯಾವುದೇ ಸಬ್ಜೆಕ್ಟ್ ತೊಗೊಂಡಾಗ ಆ ಸಬ್ಜೆಕ್ಟ್ಸ್ ಪಠ್ಯಕ್ರಮ ಏನಿದೆ ಅಂತ ತಿಳ್ಕೊಬೇಕು, ಅಂದರೆ ಸಿಲೆಬಸ್ ಏನಿದೆ ಅಂತ. ಸೊ ಸಿಲೆಬಸ್ ತೊಗೊಂಡಾದ ಮೇಲೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಹೇಳ್ತೀವಿ. ಎಲ್ಲ ಟಾಪರ್ ಸ್ಟಾಕಲ್ಲಿ ಎಲ್ಲರೂ ನೋಡಿರ್ತೀರ, ಸಿಲೆಬಸ್ಸು, ಪಠ್ಯಕ್ರಮ ಮತ್ತು ಹಿಂದಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆ, ಸೊ ಇವು ಎರಡೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನೋದು ಹೇಳ್ತಾರೆ. ಸೊ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ನನಗೇನು ಅರ್ಥ ಆಗುತ್ತೆ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾನು ಯಾವ ರೀತಿ ಓದಬೇಕು, ಮತ್ತು ಇದರಿಂದ ನನಗೇನು ಅರ್ಥ ಆಗುತ್ತೆ ಅಂದರೆ ನಿಮಗೆ ಏನು ಅರ್ಥ ಆಗುತ್ತೆ, ಯಾವ ಪರೀಕ್ಷೆಯನ್ನು ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ. IAS ಪ್ರಿಪ್ರೇಷನ್ ಮಾಡ್ತಿದ್ದೀರೋ, KAS ಪ್ರಿಪ್ರೇಷನ್ ಮಾಡ್ತಿದ್ದೀರೋ, PSI ಪ್ರಿಪ್ರೇಷನ್ ಮಾಡ್ತಿದ್ದೀರೋ, FDA ಪ್ರಿಪ್ರೇಷನ್ ಮಾಡ್ತಿದ್ದೀರೋ, ESI ಪ್ರಿಪ್ರೇಷನ್ ಮಾಡ್ತಿದ್ದೀರೋ, ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡ್ತಿದ್ದೀರೋ. ಸೊ ನೀವು ಎಲ್ಲ ಎಕ್ಸಾಮ್ಸ್ಗೂ, ಎಲ್ಲ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಇರಲಿ, ಗ್ರೂಪ್ ಸಿ ಇರಲಿ, ಗ್ರೂಪ್ ಬಿ ಇರಲಿ, ಗ್ರೂಪ್ ಎ ಇರಲಿ, ಯಾವುದೇ ಒಂದು ಪರೀಕ್ಷೆಗೆ ತನ್ನದೇ ಆದ ಒಂದು ಡಿಮಾಂಡ್ ಅಂತ ಇರುತ್ತೆ. ಸೊ ಆ ಡಿಮಾಂಡನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಅರ್ಥ ಮಾಡ್ಕೊಳ್ಳೋರು ಯಾರು ಅರ್ಥ ಮಾಡಿಸ್ತಾರೆ ನಮಗೆ ಅಂದರೆ ಆ ಪರೀಕ್ಷೆಯ ಹಿಂದಿನ ಪ್ರಶ್ನೆ ಪತ್ರಿಕೆ. ಆ ಪರೀಕ್ಷೆಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನಮಗೇನು ಸಿಗುತ್ತೆ, ಅದರ ಡೆಪ್ತ್ ಸಿಗುತ್ತೆ. ಅಂದರೆ ಯಾವ ಆಳದ ಲೆವೆಲ್ಗೆ ನಾವು ಓದಬೇಕು. ಒಂದು ಸಬ್ಜೆಕ್ಟ್ ಇದೆ ಅಂದ ತಕ್ಷಣ ಯಾವ ಆಳದ ಲೆವೆಲ್ಗೆ ನಾವು ಓದಬೇಕು, ಅಂದರೆ ಲೈಕ್ ಇನ್ ವಾಟ್ ಡೆಪ್ತ್ ವಿ ಹ್ಯಾವ್ ಟು ಸ್ಟಡಿ ಅಂತ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದು ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಸಬ್ಜೆಕ್ಟ್ ತೊಗೊಂಡಾದ್ಮೇಲೆ ಸಬ್ಜೆಕ್ಟ್ ನಾನು ಫುಲ್ ಸಿಲೆಬಸ್ ಒಂದು ಕಡೆಗಾಯಿತು, ಮತ್ತು ಸಬ್ಜೆಕ್ಟ್ ಸಿಲೆಬಸ್ ಒಂದೊಂದೇ ಸಬ್ಜೆಕ್ಟ್ದು ಸಿಲೆಬಸ್ ಅಂತ ಇರುತ್ತೆ. ಆ ಸಬ್ಜೆಕ್ಟ್ದು ಏನೇನು ಸಿಲೆಬಸ್ ಇದೆ ಅದನ್ನು ಎಷ್ಟು ಆಳವಾಗಿ ಓದಬೇಕು, ಇವೆರಡು ಫಸ್ಟ್ ತಿಳ್ಕೊಬೇಕು. ತಿಳ್ಕೊಂಡಾಗ ನೀವೇನು ಮಾಡ್ತೀರಾ, ಒಂದು ಚಾಪ್ಟರನ್ನು ಓಪನ್ ಮಾಡಿದಾಗ, ಒಂದು ಪಾಠವನ್ನು ಓಪನ್ ಮಾಡಿದಾಗ ಆ ಪಾಠದಲ್ಲಿ ಏನೇನಿದೆ, ಸೊ ಇದರಲ್ಲಿ ನಾನು ಏನು ಇಟ್ಕೋಬೇಕು, ನಾನೇನು ಹಿಡ್ಕೋಬೇಕು, ನನ್ನ ಪರೀಕ್ಷೆಗೆ ಯಾವ ರೀತಿಯಿಂದ ಈ ಪಾಠ ಹೆಲ್ಪ್ ಆಗುತ್ತೆ, ಈ ಪಾಠದಲ್ಲಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡಿದ್ರೆ ಯಾವ ಲೆವೆಲ್ಗೆ ಇರುತ್ತೆ. ಸೊ ಹಾಗಾಗಿ ನಾನು ಅದೇ ಲೆವೆಲ್ಗೆ ನಾನು ಓದುವಂಥ ಶಕ್ತಿ ಹೊಂದಬೇಕು. ಸೊ ಅದರಿಂದ ನಮಗೇನಾಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ನಮಗೆ ಇದು ಸಿಗುತ್ತೆ. ರೈಟ್, ಅದಾದ ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ಆ ಪಾಠದಲ್ಲಿ ಕಾನ್ಸೆಪ್ಟ್ಗಳು ಏನೇನಿದ್ದಾವೆ. ಓಕೆ, ಸಂವಿಧಾನದಲ್ಲಿ ಪೀಠಿಕೆ ಪಾಠ ಬರುತ್ತೆ, ಅಥವಾ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಪಾಠ ಬರುತ್ತೆ. ಸೊ ಅಥವಾ ಬೇರೆ ಬೇರೆ ಚಾಪ್ಟರ್ಸ್ಗಳು. ಸೊ ಈ ಮೂಲಭೂತ ಹಕ್ಕು ಅಥವಾ ಪೀಠಿಕೆ, ಈ ಪೀಠಿಕೆಯಲ್ಲಿ ಯಾವ ಪ್ರಶ್ನೆಗಳು ಬಂದಿದ್ದಾವೆ, ಸೊ ಯಾವ ಡೆಪ್ತಿಗೆ ಬಂದಿದ್ದಾವೆ, ಯಾವ ಆಳದಲ್ಲಿ ಬಂದಿದ್ದಾವೆ. ಸೊ ಆ ಆಳತೆಯನ್ನು ತಿಳ್ಕೊಂಡಾಗ ನಾನು ಪೀಠಿಕೆಯನ್ನು ಓದಬೇಕಾದ್ರೆ ನನ್ನ ಮೈಂಡ್ ಏನಾಗುತ್ತೆ, ಅದೇ ಆಳದಲ್ಲಿ ಆ ಕಂಟೆಂಟನ್ನು ಸ್ಕ್ಯಾನ್ ಮಾಡುತ್ತೆ. ಅದರ ಆಳದಲ್ಲಿ ಸ್ಕ್ಯಾನ್ ಮಾಡಿ ಮತ್ತೆ ಅದೇ ಸ್ಕ್ಯಾನಿಂಗನ್ನು ಅದು ಇಟ್ಕೊಳ್ಳುತ್ತೆ.
ಓಕೆ, ಅಂದರೆ ಯಾವ ಆಳದಲ್ಲಿ ಇಟ್ಟು ಓದಿರ್ತೀವೋ ಅದೇ ಆಳದಲ್ಲಿ ನಮ್ಮ ರಿಟೆನ್ಷನ್ ಕೆಪಾಸಿಟಿನೂ ಬೆಳೆಯುತ್ತೆ. ಅಂದರೆ ನಮ್ಮ ಗ್ರಹಿಸುವ ಶಕ್ತಿ ಮತ್ತು ನೆನಪಿಟ್ಕೊಳ್ಳುವ ಶಕ್ತಿ ಎರಡೂ ಅದರಿಂದನೇ ಬರ್ತಾ ಹೋಗುತ್ತೆ. ಯಾಕೆ ನಮ್ಮ ಮೈಂಡಿಗೆ ಹೇಳ್ತಾ ಹೋಗ್ತೀವಿ ಈ ಆಳಕ್ಕೆ ನೀನು ಹೋಗಬೇಕು, ಈ ಆಳಕ್ಕೆ ನೀನು ಹೋಗಬೇಕು ಅಂತ. ಸೊ ಆ ಆಳಕ್ಕೆ ಹೋಗುತ್ತೆ, ಅದರಿಂದ ತಗೊಳುತ್ತೆ. ನೆಕ್ಸ್ಟ್, ಕಾನ್ಸೆಪ್ಟ್ ಅರ್ಥ ಆದ ಮೇಲೆ ಫ್ಯಾಕ್ಟ್ಸ್ಗಳನ್ನು ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ಗ್ರೂಪ್ ಸಿ ಅಂತ ಎಕ್ಸಾಮ್ ಅಂತ ಬಂದಾಗ, ಸೊ PSI ಇರಲಿ, ಗ್ರೂಪ್ ಸಿ ಎಕ್ಸಾಮ್ ಇರಲಿ, ಸೊ ಇವೆಲ್ಲ ಎಕ್ಸಾಮ್ಸ್ಗಳಲ್ಲಿ ಏನಿರುತ್ತೆ, ಫ್ಯಾಕ್ಟ್ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಕೆಲವು ಇರ್ತವೆ ಮತ್ತು ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸು ಇರ್ತವೆ. ಅದಲ್ಲದೆ ಫ್ಯಾಕ್ಟ್ ಮತ್ತು ಕಾನ್ಸೆಪ್ಟ್ ಎರಡೂ ಕಂಬೈಂಡ್ ಮಾಡಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಈ ಫ್ಯಾಕ್ಟ್ಸ್ ಮತ್ತು ಕಾನ್ಸೆಪ್ಟ್ ಎರಡೂ ಕಂಬೈಂಡ್ ಮಾಡಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂದರೆ ನಾವು ಅದಕ್ಕೂ ರೆಡಿ ಆಗಿರಬೇಕಾಗುತ್ತೆ. ಈಗ ಹಳೆ ಅಂದರೆ ಚೇಂಜಿಂಗ್ ಪ್ಯಾಟರ್ನ್ ಆಫ್ ದಿ ಎಕ್ಸಾಮ್, ಈಗ ಪರೀಕ್ಷೆಗಳು ಹೇಗೆ ಚೇಂಜ್ ಆಗ್ತಿದ್ದಾವೆ ಅಂತ ನೋಡಿದಾಗ ನೀವು ಪರೀಕ್ಷೆಗಳಲ್ಲಿ ನೋಡ್ತಾ ಹೋಗ್ತೀರಾ, ಮೊದಲು ಫ್ಯಾಕ್ಟ್ಸ್ಗಳ ಮೇಲೆ ಬಹಳಷ್ಟು ಒತ್ತಡವಿತ್ತು. ಸೊ ಬಹಳಷ್ಟು ಒತ್ತನ್ನು ಕೊಡ್ತಾ ಇದ್ರು. ಸೊ ಅದಾದ ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಮೇಲೆ ಒತ್ತನ್ನು ಕೊಡ್ತಾ ಇದ್ದಾರೆ. ಓಕೆ, ದೇ ಆರ್ ಸ್ಟ್ರೆಸ್ಸಿಂಗ್ ಮೋರ್ ಆನ್ ಕಾನ್ಸೆಪ್ಟ್. ಈಗ ಹೋಗ್ತಾ ಏನಾಗ್ತಿದೆ ಅಂದರೆ ಕಾನ್ಸೆಪ್ಟು ಮತ್ತು ಫ್ಯಾಕ್ಟು ಎರಡೂ ಒಂದೇ ಕ್ವಶನಲ್ಲೇ ಇರುತ್ತೆ. ಒನ್ ಲೈನಲ್ಲಿ ಕಾನ್ಸೆಪ್ಟ್ ಇರುತ್ತೆ, ಆಪ್ಷನ್ ಸ್ಟೇಟ್ಮೆಂಟ್ 1 ಕಾನ್ಸೆಪ್ಟ್ ಇರುತ್ತೆ, ಸ್ಟೇಟ್ಮೆಂಟ್ 2 ಫ್ಯಾಕ್ಟ್ ಇರುತ್ತೆ, ಮತ್ತು ಸ್ಟೇಟ್ಮೆಂಟ್ 3 ಕಾನ್ಸೆಪ್ಟ್ ಇರುತ್ತೆ. ಸೊ ಈ ಥರ ಅದೇ ಒಂದೇ ಕ್ವಶನಲ್ಲೇ ಫ್ಯಾಕ್ಟು ಮತ್ತು ಕಾನ್ಸೆಪ್ಟನ್ನು ಚೆಕ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಒಂದು ಪಾಠವನ್ನು ಓದ್ತಾ ಇರಬೇಕಾದ್ರೆ ಇದು ನನ್ನ ಕರ್ತವ್ಯವಾಗುತ್ತೆ. ಏನಂತ, ನನ್ನ ಕರ್ತವ್ಯವೇನು, ನಾನು ತಿಳ್ಕೋಬೇಕು, ಫ್ಯಾಕ್ಟು ತಿಳ್ಕೋಬೇಕು ಆ ಚಾಪ್ಟರಲ್ಲಿ, ಮತ್ತು ಫ್ಯಾಕ್ಟ್ ಅಂತ ಕಾನ್ಸೆಪ್ಟ್ಗಳನ್ನು ತಿಳ್ಕೋಬೇಕು. ಸೊ ಈ ಫ್ಯಾಕ್ಟ್ ಯಾವ ಲೆವೆಲಿಗೆ ಬರುತ್ತೆ ಅಂತ ಅನ್ನೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ಬರುತ್ತೆ. ನಾವು ಭಾಳಷ್ಟು ಸರಿ ನಾವು ಪಾರ್ಲಿಮೆಂಟ್ ಟಾಪಿಕನ್ನು ಓದ್ತೀವಿ, ಸಂಸತ್ತು. ಆ ಸಂಸತ್ತು ಟಾಪಿಕ್ ಓದಬೇಕಾದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಓದ್ತೀವಿ. ಯಾವುದೋ ಒಂದು ಪರೀಕ್ಷೆಗಳಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ನಾವೇನು ಮಾಡಿದ್ವಿ, ನೋ ಕಾನ್ಫಿಡೆನ್ಸ್ ಮೋಷನ್ ಕಾನ್ಸೆಪ್ಟ್ ಏನದು, ಅದನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಅದರಿಂದ ಏನಾಗುತ್ತೆ, ಸರ್ಕಾರವನ್ನು ಕಿತ್ತೆಸೆಯುವಂಥ ಶಕ್ತಿ ಯಾರಿಗೆ, ಅಪೋಸಿಷನ್ಗೆ ಕೊಟ್ಟಿರುವಂಥದ್ದು. ಸೊ ಅದರಲ್ಲಿ ಏನು ಪ್ರೊಸೀಜರ್ ಇದೆ, ಅದನ್ನು ಯಾವಾಗ ತರಬೇಕು, ಏನು ರೀಸನ್ಸ್ ಇದೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ, ಅದನ್ನು ತೆಗಿಬೇಕಾದ್ರೆ ಏನು ರೀಸನ್ಸ್ ಇದೆ, ಆಮೇಲೆ ಸರ್ಕಾರ ಯಾವ ಸಮಯದಲ್ಲಿ ನಾವು ಅದನ್ನು ಕಿತ್ತೆಸಿಬೋದು, ಎಷ್ಟು ನಂಬರ್ ಇದ್ದರೆ ಎಸಿಬೋದು. ಸೊ ಅದೆಲ್ಲ ವೋಟಿಂಗ್ ಯಾವ ಥರ ಪ್ರೊಸೆಸ್ ಇರುತ್ತೆ, ಇದನ್ನೆಲ್ಲ ಕಾನ್ಸೆಪ್ಟಲ್ಲಿ ಓದ್ತೀವಿ. ಅದ್ರ ಜೊತೆಗೆ ಫ್ಯಾಕ್ಟ್ ಯಾವ ಥರ ಕ್ವಶನ್ ಕೇಳಿದ್ದ ಅಂದರೆ, ನೀವು ಫಸ್ಟ್ ನೋ ಕಾನ್ಫಿಡೆನ್ಸ್ ಮೋಷನ್ ಯಾವ ಇಸ್ವಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕ್ವಶನ್ ಕೇಳಿದ್ವಿ. ಸೊ ಇದು ಯಾವ ಬುಕ್ಕಲ್ಲೂ ನೀವು ಓದೋದಿಲ್ಲ, ಕೆಲವು ಬುಕ್ಗಳಲ್ಲಿ ಅಥವಾ ಯಾವುದೋ ಒಂದು ಇಂಟರ್ನೆಟ್ ಸೋರ್ಸ್ ಅಥವಾ ನಮ್ಮಂಥ ಮಟೀರಿಯಲ್ಸ್ಗಳಲ್ಲಿ ಸಿಗ್ಬೋದು ನಿಮಗೆ. ಸೊ ಅಂದರೆ ಫಸ್ಟ್ ನೋ ಕಾನ್ಫಿಡೆನ್ಸ್ ಮೋಷನ್ ಯಾವ ಇಸ್ವಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಅವಿಶ್ವಾಸ ಮತವನ್ನು ಮೊದಲ ಬಾರಿಗೆ ಯಾವ ಇಸ್ವಿಯಲ್ಲಿ ಮಂಡಿಸಿದರು ಅಂತ ಕ್ವಶನ್ ಬಂದಿತ್ತು. ಸೊ ಈ ಥರ ಫ್ಯಾಕ್ಚುಯಲ್ ಲೆವೆಲ್ಗೆ ಹೋಗ್ಬೇಕು ನೀವು. ಸೊ ಅದನ್ನು ಹೇಗೆ ಗೊತ್ತಾಗುತ್ತೆ, ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ಗೊತ್ತಾಗುತ್ತೆ, ರೈಟ್. ಸೊ ಕಾನ್ಸೆಪ್ಟ್ ಮತ್ತು ಫ್ಯಾಕ್ಟ್ ಓದೋ ನಂತರ ಮತ್ತು ಕರೆಂಟ್ ಅಫೇರ್ಸ್ಗೆ ನೀವು ಲಿಂಕ್ ಮಾಡಬೇಕಾಗುತ್ತೆ. ಸೊ ಇದು ಜನರಲ್, ಓಕೆ. ಕರೆಂಟ್ ಅಫೇರ್ಸ್ ಡೈಲಿ ಬರ್ತಾನೆ ಇರುತ್ತೆ. ಈಗ ಗವರ್ನರ್ ಇಶ್ಯೂ ನಡೀತಾ ಇರುತ್ತೆ, ಎಲೆಕ್ಷನ್ಸ್ ನಡೀತಾ ಇರುತ್ತೆ, ಹಾಗಾಗಿ ಎಲೆಕ್ಷನ್ ಕಮಿಷನ್ ಪವರ್ಸ್ ಬಗ್ಗೆ ಕ್ವಶನ್ ಬರ್ಬೋದು, SIR ಅಂದರೆ ಏನು ಅಂತ ಬರ್ಬೋದು, ಓಕೆ. ಸೊ ಈಗ ಬಿಹಾರಲ್ಲಿ ಎಲೆಕ್ಷನ್ಸ್ ಇದೆ, 2 ಫೇಸಲ್ಲಿ ಎಲೆಕ್ಷನ್ ಇದೆ. ಸೊ ಎಷ್ಟು ಮತದಾರರಿದ್ದಾರೆ, ಓಕೆ. ಎಷ್ಟು ವುಮೆನ್ ಮತದಾರರು, ಮಹಿಳೆಯರು ಮತ್ತು ಪುರುಷರಿದ್ದಾರೆ, ಓಕೆ. ಸೊ ಇದೆಲ್ಲನೂ ಸುಮ್ಮನೆ ಓದಬೇಕಾಗುತ್ತೆ. ಸೊ ಪ್ರಶ್ನೆ ಬರಲ್ಲ ಅಂತಲ್ಲ, ಕರ್ನಾಟಕದ ಬಗ್ಗೆ ಮಾತ್ರ ಕೇಳಬೇಕು ಅಂತ ರೂಲ್ ಏನಿಲ್ಲ. ಯಾವುದೇ ಒಂದು ಕರೆಂಟ್ ಅಫೇರ್ಸ್ಗಳಲ್ಲಿ ನ್ಯೂಸ್ ಬರ್ತಾ ಇದೆ ಅಂದರೆ ಅದ್ರ ಬಗ್ಗೆ ಏನಾದರೂ ಕೇಳಬಹುದು. ಮತ್ತು ಈಗ ಪ್ರತಿದಿನವೂ ಕೋರ್ಟ್ ನ್ಯೂಸಲ್ಲಿದೆ, ಅಂದರೆ ಸುಪ್ರೀಂ ಕೋರ್ಟ್ ಈಸ್ ಆಲ್ವೇಸ್ ದೇರ್ ಇನ್ ದ ನ್ಯೂಸ್ ಅಂತ ಹೇಳ್ತೀವಿ. ಯಾವುದೇ ಸಮಯದಲ್ಲಿ ತೊಗೊಂಡ್ರು ಸುಪ್ರೀಂ ಕೋರ್ಟ್ ನ್ಯೂಸಲ್ಲಿ ಇರುತ್ತೆ. ಸೊ ಸುಪ್ರೀಂ ಕೋರ್ಟ್ ಪವರ್ಸ್ ಏನು, ಅದರದ್ದು ಆ ಪವರ್ಸ್ ಯಾವ ಲೆವೆಲ್ಗೆ ಅವರು ಎಕ್ಸಸೈಸ್ ಮಾಡಿದ್ದಾರೆ, ಯಾವ ಆರ್ಟಿಕಲಲ್ಲಿ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಸೊ ದಿಸ್ ಆರ್ ಅಪ್ರೋಚ್ ಟು ದಿ ಎನಿ ಎಕ್ಸಾಮ್.